ಏಷ್ಯಾ ಕಪ್ ಆಯ್ಕೆಗೆ ಸಂಬಂಧಿಸಿದಂತೆ ದೊಡ್ಡ ಸುದ್ದಿ ಬಂದಿದೆ. ಹೊಸ ನಾಯಕ, ಹೊಸ ಉಪನಾಯಕ, ಸೂರ್ಯಕುಮಾರ್ ಯಾದವ್ಗೆ ನಾಯಕತ್ವದಿಂದ ಮುಕ್ತಾಯ. ಈ ದಿಗ್ಗಜ ಆಟಗಾರನಿಗೆ ತಂಡದ ಜವಾಬ್ದಾರಿ. ಯಶಸ್ವಿ ಜೈಸ್ವಾಲ್, ಇಶಾನ್ ಕಿಶನ್ ಮತ್ತು ರಿಯಾನ್ ಪರಾಗ್ ಕೂಡ ಪಡೆಯಲಿದ್ದಾರೆ ಅವಕಾಶ. ಬಂತು ದೊಡ್ಡ ಸುದ್ದಿ. ಏಷ್ಯಾ ಕಪ್ನಲ್ಲಿ ಆಡಲಿದ್ದಾರೆ ಭಾರತದ 16 ಹೊಸ ಸಿಂಹಗಳು. ಸೆಲೆಕ್ಟರ್ಸ್ಗಳು ಆಯ್ಕೆ ಮಾಡಿದರು ಸ್ಫೋಟಕ ಆಟಗಾರರ ತಂಡವನ್ನು. ಓಪನರ್ ಅಭಿಷೇಕ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್, ವಿಕೆಟ್ ಕೀಪರ್ ರಿಷಬ್ ಪಂತ್, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್. ಯಾರಿಗೆ ಆಡಿಸಲಾಗುತ್ತೆ, ಯಾರಿಗೆ ಕೂರಿಸಲಾಗುತ್ತೆ? ಸೆಲೆಕ್ಷನ್ ಕಮಿಟಿ ಮಾಡಿತು ದೊಡ್ಡ ಘೋಷಣೆ. 3 ಓಪನರ್, 3 ವಿಕೆಟ್ ಕೀಪರ್, 2 ಫಿನಿಶರ್, 5 ಆಲ್ರೌಂಡರ್ ಮತ್ತು 5 ಬೌಲರ್ಗಳು ಸೇರಿದಂತೆ 25 ಆಟಗಾರರ ನಡುವೆ ದೊಡ್ಡ ಯುದ್ಧ. ಅಂತಿಮವಾಗಿ ಯಾವ 16 ಆಟಗಾರರಿಗೆ ಮಾತ್ರ ಅವಕಾಶ ದೊರೆಯುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಸ್ನೇಹಿತರೆ, ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತ 12 ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ. ಈಗ ಏಷ್ಯಾ ಕಪ್ ಟೂರ್ನಿಯತ್ತ ಭಾರತ ಗಮನ ಹರಿಸಿದೆ. ಈ ಸಲ ಟಿ20 ಫಾರ್ಮ್ಯಾಟ್ನಲ್ಲಿ ಏಷ್ಯಾ ಕಪ್ ನಡೆಯಲಿದೆ. ಇದರಿಂದಾಗಿ ಟಿ20 ಆಟಗಾರರಿಗೆ ಅವಕಾಶ ಸಿಗಲಿದೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ರವೀಂದ್ರ ಜಡೇಜಾ ಅವರು ಈಗಾಗಲೇ ಈ ಫಾರ್ಮ್ಯಾಟ್ನಿಂದ ನಿವೃತ್ತರಾಗಿದ್ದಾರೆ. ಆದ್ದರಿಂದ ಅವರ ಬದಲು ಯುವ ಆಟಗಾರರು ಮೈದಾನಕ್ಕಿಳಿಯುತ್ತಾ ಕಾಣಿಸಿಕೊಳ್ಳಲಿದ್ದಾರೆ. ಮತ್ತು ಸೆಲೆಕ್ಷನ್ ಕಮಿಟಿಗೆ 25 ಆಟಗಾರರ ಪಟ್ಟಿ ನೀಡಲಾಗಿದೆ. ಅಜಿತ್ ಅಗರ್ಕರ್ ಮತ್ತು ಕೋಚ್ ಗಂಭೀರ್ ಯಾವ ಆಟಗಾರರನ್ನು ಆಯ್ಕೆ ಮಾಡುತ್ತಾರೆ ಮತ್ತು ಯಾರಿಗೆ ಹೊರಹಾಕುತ್ತಾರೆ ಎಂಬುದು ಈ ಸಮಯದ ದೊಡ್ಡ ಪ್ರಶ್ನೆಯಾಗಿದೆ. ಏಷ್ಯಾ ಕಪ್ನಲ್ಲಿ ಆಡುವ ತಂಡವೇ 2026 ಫೆಬ್ರವರಿ-ಮಾರ್ಚ್ನಲ್ಲಿ ನಡೆಯುವ ಟಿ20 ವಿಶ್ವಕಪ್ನಲ್ಲಿ ಕೂಡ ಕಾಣಿಸಿಕೊಳ್ಳಬಹುದು. ಈ ಸಲ ಏಷ್ಯಾ ಕಪ್ಗೆ ದೊಡ್ಡ ಶಾಟ್ಗಳನ್ನು ಹೊಡೆಯುವ ಸ್ಫೋಟಕ ಆಟಗಾರರಿಗೆ ಅವಕಾಶ ದೊರೆಯಲಿದೆ. ಏಕೆಂದರೆ ಇದು ಟಿ20 ಫಾರ್ಮ್ಯಾಟ್ ಮತ್ತು ಇಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ಗಳು ಅವಶ್ಯಕ. ಹಾಗಾದರೆ ಯಾವ 16 ಆಟಗಾರರು ಅಂತಿಮವಾಗಿ ತಂಡಕ್ಕೆ ಆಯ್ಕೆಯಾಗಲಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲವನ್ನೂ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಭಾರತ ತಂಡದ ನಿಜವಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಸೂರ್ಯಕುಮಾರ್ ಯಾದವ್ ಅವರನ್ನು ನಾಯಕನ ಸ್ಥಾನದಿಂದ ತೆಗೆದು ಹೊಸ ನಾಯಕನನ್ನು ನೇಮಿಸಲಾಗಿದೆ. ಹೌದು ಸ್ನೇಹಿತರೆ, ಏಕೆಂದರೆ ಸೂರ್ಯಕುಮಾರ್ ಯಾದವ್ ನಾಯಕನಾದಾಗಿನಿಂದ ಅವರ ಬ್ಯಾಟ್ ಸಂಪೂರ್ಣವಾಗಿ ಮೌನವಾಗಿದೆ. ಹಾಗೂ ನಾಯಕತ್ವದ ಒತ್ತಡದಿಂದ ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ಮೇಲೆ ಪರಿಣಾಮ ಬಿದ್ದಿದ್ದು ಅವರು ನಿರಂತರವಾಗಿ ಫ್ಲಾಪ್ ಆಗುತ್ತಿದ್ದಾರೆ. ಏಷ್ಯಾ ಕಪ್ ಅಥವಾ ಟಿ20 ವಿಶ್ವಕಪ್ನಲ್ಲಿ ನಿಮ್ಮ ಪ್ರಮುಖ ಆಟಗಾರರೇ ರನ್ಗಳನ್ನು ಮಾಡದಿದ್ದರೆ ನೀವು ಟ್ರೋಫಿಯನ್ನು ಗೆಲ್ಲಲು ಸಾಧ್ಯವಿಲ್ಲ. ಈ ಕಾರಣಕ್ಕಾಗಿ ಆಯ್ಕೆದಾರರು ಶಕ್ತಿಶಾಲಿ ಆಟಗಾರರಿಗೆ ನಾಯಕತ್ವದ ಜವಾಬ್ದಾರಿಯನ್ನು ನೀಡಲು ನಿರ್ಧರಿಸಿದ್ದಾರೆ. ಸೂರ್ಯಕುಮಾರ್ ಯಾದವ್ 17 ಪಂದ್ಯಗಳಲ್ಲಿ ಟೀಂ ಇಂಡಿಯಾಗೆ ಗೆಲುವು ತಂದುಕೊಟ್ಟಿದ್ದಾರೆ. ಆದರೆ ಬ್ಯಾಟ್ನಿಂದ ಪರಿಣಾಮಕಾರಿಯಾಗಿ ಆಡಲು ವಿಫಲರಾಗಿದ್ದಾರೆ. ಆದ್ದರಿಂದ ಆಯ್ಕೆದಾರರು ಸೂರ್ಯಕುಮಾರ್ ಯಾದವ್ ಅವರನ್ನು ಕಡೆಗಣಿಸಿದ್ದಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಅವರನ್ನು ಮತ್ತೆ ನಾಯಕನನ್ನಾಗಿ ಮಾಡುವ ಸಾಧ್ಯತೆ ಇದೆ. ಹಾರ್ದಿಕ್ ಪಾಂಡ್ಯ ಟೀಂ ಇಂಡಿಯಾಗೆ ಹಲವು ಪಂದ್ಯಗಳಲ್ಲಿ ನಾಯಕತ್ವ ವಹಿಸಿದ್ದಾರೆ ಮತ್ತು ಅವರ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಉತ್ತಮ ಪ್ರದರ್ಶನ ನೀಡಿದೆ. ಹಾರ್ದಿಕ್ ಅವರ ನಾಯಕತ್ವದಲ್ಲಿ ಟೀಂ ಇಂಡಿಯಾ 15 ಪಂದ್ಯಗಳಲ್ಲಿ ಗೆದ್ದಿದೆ ಮತ್ತು ಅವರು ಬ್ಯಾಟ್ನಿಂದಲೂ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಹಾರ್ದಿಕ್ ಅವರಲ್ಲಿ ನಾಯಕತ್ವದ ಸಾಮರ್ಥ್ಯವಿದೆ ಏಕೆಂದರೆ ಅವರು ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವ ವಹಿಸಿದ್ದಾರೆ. ಆದ್ದರಿಂದ ಆಯ್ಕೆದಾರರು ಹಾರ್ದಿಕ್ ಅವರನ್ನು ಮತ್ತೆ ನಾಯಕನನ್ನಾಗಿ ಮಾಡಲು ಯೋಚಿಸುತ್ತಿದ್ದಾರೆ. ಇದರಿಂದ ಸೂರ್ಯಕುಮಾರ್ ಯಾದವ್ ತಮ್ಮ ಹಳೆಯ ಫಾರ್ಮ್ ಅನ್ನು ಮತ್ತೆ ಪಡೆಯಲು ಸಾಧ್ಯವಾಗುತ್ತದೆ. ದೇಶೀಯ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿರುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಅವರನ್ನು ಟೀಮ್ನಲ್ಲಿ ಮತ್ತೆ ಸೇರಿಸಲಾಗುತ್ತಿದೆ. ಸುಮಾರು 20 ತಿಂಗಳಿನಿಂದ ಟೀಮ್ನಿಂದ ಹೊರಗಿದ್ದ ಇಶಾನ್ ಕಿಶನ್ ಅವರನ್ನು ಏಷ್ಯಾ ಕಪ್ಗಾಗಿ ಟೀಮ್ನಲ್ಲಿ ಸೇರಿಸಲಾಗುತ್ತಿದೆ. ಇಶಾನ್ ಕಿಶನ್ ದೇಶೀಯ ಕ್ರಿಕೆಟ್ನಲ್ಲಿ ನಿರಂತರವಾಗಿ ಶತಕ ಬಾರಿಸುತ್ತಿದ್ದಾರೆ ಮತ್ತು ಅತ್ಯುತ್ತಮ ಸ್ಟ್ರೈಕ್ ರೇಟ್ನೊಂದಿಗೆ ರಂಗಳಿಸುತ್ತಿದ್ದಾರೆ. ಇದರಿಂದ ಆಯ್ಕೆದಾರರ ಗಮನ ಅವರತ್ತ ತಿರುಗಿದೆ ಮತ್ತು ಟೀಂ ಇಂಡಿಯಾಗೆ ಅವರ ಬಾಗಿಲು ತೆರೆದಿದೆ. ಇಶಾನ್ ಕಿಶನ್ ಮೈದಾನಕ್ಕೆ ಬಂದ ಕೂಡಲೇ ವೇಗವಾಗಿ ರಂಗಳಿಸುತ್ತಾರೆ ಹಾಗೂ ಎಲ್ಲ ದಿಕ್ಕಿಗೂ ಶಾಟ್ ಹೊಡೆಯುವ ಕಲೆಯನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ಅಗತ್ಯವಿದ್ದರೆ ಇಶಾನ್ ಕಿಶನ್ ಓಪನಿಂಗ್ ಕೂಡ ಮಾಡಬಹುದು. ಏಷ್ಯಾ ಕಪ್ಗಾಗಿ ಅವಕಾಶ ಪಡೆಯುವ ಆಟಗಾರರಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ಅಭಿಷೇಕ್ ಶರ್ಮಾ ಮೊದಲನೇ ಆಯ್ಕೆ ಮಾಡಲಾದ ಓಪನರ್ಗಳಾಗಬಹುದು. ಶುಭ್ಮನ್ ಗಿಲ್ಗೆ ತಂಡದಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಆದರೆ ಬಹುಶಃ ಅವರು ಕೇವಲ ಓಡಿಐ ಮತ್ತು ಟೆಸ್ಟ್ಗಳಲ್ಲಿ ಆಡಬಹುದು. ಹಾಗೂ ಬ್ಯಾಕಪ್ ಓಪನರ್ ಬ್ಯಾಟ್ಸ್ಮನ್ ಆಗಿ ಋತುರಾಜ್ ಗಾಯಕ್ವಾಡ್ಗೆ ಅವಕಾಶ ಸಿಗಬಹುದು ಮತ್ತು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳಾಗಿ ತಿಲಕ್ ವರ್ಮಾ, ರಿಯಾನ್ ಪರಾಗ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿಗೆ ಅವಕಾಶ ಸಿಗಬಹುದು. ಶ್ರೇಯಸ್ ಅಯ್ಯರ್ ಕೂಡ ತಂಡದಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಮತ್ತು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳಾಗಿ ಇಶಾನ್ ಕಿಶನ್ ಮತ್ತು ರಿಷಬ್ ಪಂತ್ ತಂಡದಲ್ಲಿ ಇರಲಿದ್ದಾರೆ. ಆದರೆ ಸಂಜು ಸ್ಯಾಮ್ಸನ್ ಅವರನ್ನು ಹೊರಗಡೆ ಮಾಡುವ ಸಾಧ್ಯತೆ ಹೆಚ್ಚಿದೆ ಏಕೆಂದರೆ ಅವರಿಗೆ ನಿರಂತರವಾಗಿ ಟೀಂ ಇಂಡಿಯಾದಲ್ಲಿ ಅವಕಾಶಗಳು ಸಿಕ್ಕಿದ್ದರೂ ಅವರು ಆ ಅವಕಾಶಗಳನ್ನು ಬಳಸಿಕೊಳ್ಳಲು ವಿಫಲರಾಗಿದ್ದಾರೆ. ಈ ಕಾರಣದಿಂದಾಗಿ ಏಷ್ಯಾ ಕಪ್ ಮತ್ತು ಟಿ20 ವಿಶ್ವಕಪ್ಗಾಗಿ ಸಂಜು ಸ್ಯಾಮ್ಸನ್ ತಂಡದ ಹೊರಗಾಗುವ ಸಾಧ್ಯತೆ ಇದೆ. ಏಷ್ಯಾ ಕಪ್ನಲ್ಲಿ ಆಡಲಿರುವ ತಂಡವೇ ಟಿ20 ವಿಶ್ವಕಪ್ನಲ್ಲಿ ಕೂಡ ಆಡಲಿದೆ ಎಂದು ಆಯ್ಕೆದಾರರು ದೃಢಪಡಿಸಿದ್ದಾರೆ. ಆಲ್ರೌಂಡರ್ಗಳಲ್ಲಿ ಹಾರ್ದಿಕ್ ಪಾಂಡ್ಯ ತಂಡದ ನಾಯಕತ್ವ ವಹಿಸಲಿದ್ದಾರೆ. ಅವರ ಜೊತೆಗೆ ತಂಡದಲ್ಲಿ ಅಕ್ಷರ್ ಪಟೇಲ್ ಮತ್ತು ಶಿವಮ್ ದುಬೆ ಹಾಗೂ ಫಿನಿಶರ್ ಬ್ಯಾಟ್ಸ್ಮನ್ ಆಗಿ ರಿಂಕು ಸಿಂಗ್ ಆಯ್ಕೆಗೊಂಡಿದ್ದಾರೆ ಏಕೆಂದರೆ ಅವರು ಕೆಳಕ್ರಮಾಂಕದಲ್ಲಿ ವೇಗವಾಗಿ ರನ್ಗಳನ್ನು ಮಾಡಬಲ್ಲರು ಮತ್ತು ಸ್ಪಿನ್ ವಿಭಾಗದ ಜವಾಬ್ದಾರಿಯನ್ನು ಕುಲ್ದೀಪ್ ಯಾದವ್ ಮತ್ತು ವರುಣ್ ಚಕ್ರವರ್ತಿ ವಹಿಸಬಹುದು. ವೇಗದ ಬೌಲಿಂಗ್ ವಿಭಾಗವನ್ನು ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ ಮತ್ತು ಹರ್ಷದೀಪ್ ಸಿಂಗ್ ಮುನ್ನಡೆಸಬಹುದು. ಸ್ನೇಹಿತರೆ, ಆಯ್ಕೆದಾರರು ಆಯ್ಕೆ ಮಾಡಿರುವ 16 ಆಟಗಾರರ ಪಟ್ಟಿ ಹೀಗಿದೆ. ಯಶಸ್ವಿ ಜೈಸ್ವಾಲ್, ಅಭಿಷೇಕ್ ಶರ್ಮಾ, ರಿಯಾನ್ ಪರಾಗ್, ತಿಲಕ್ ವರ್ಮಾ, ನಿತೀಶ್ ಕುಮಾರ್ ರೆಡ್ಡಿ, ಇಶಾನ್ ಕಿಶನ್, ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಶಿವಮ್ ದುಬೆ, ರಿಂಕು ಸಿಂಗ್, ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಜಸ್ಪ್ರೀತ್, ಹರ್ಷದೀಪ್ ಸಿಂಗ್ ಮತ್ತು ಮೊಹಮ್ಮದ್ ಶಮಿ. ಸ್ನೇಹಿತರೆ, ಈ ತಂಡದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮೂಲಕ ತಿಳಿಸಿ.